ಸಂತ ಕಬೀರದಾಸರು ಒಂದು ಮಾತಿನಲ್ಲಿ ಹಿಂಗೆ ಹೇಳ್ತಾರೋ, ಹೆಂಗೆ ಹೇಳ್ತೀರಪ್ಪ ಮಾತಾ? ಖುದ್ ಹೈ ಮಗರ್ ವೋ ಖುದಾ ಕಬಿ ಕಬಿ ನಹಿ ಜುದಾ, ಹೌದು. ಜುದಾ ಕೋಯಿ ಮಾನೇಗ ಓ ಹೈ ಗದಾ ಅಂತ ಹೇಳ್ತಾನೆ. ಹೆಂಗಂದ್ರೆ ಏನು ಸಾಹೇಬ್ರ? ಭಗವಂತ ಒಬ್ಬವನೇ ಅದಾನು, ನಾಮ ಹಲವಾರು ಅದಾವ. ಹೌದು. ಅವ ಬ್ಯಾರೆ ಅದಾನ ಇವ ಬ್ಯಾರೆ ಅದಾನಂತ ಯಾವ ತಿಳ್ಕೊತಾನಲ್ಲ, ಹಾ ಹಾ, ಅವ ಕತ್ತಿಕ್ಕಿಂತಲೂ ಕನಿಷ್ಠ ಅದಾನ ಅಂತ ಹೇಳ್ತಾನ. ಹೌದು ಹೌದು. ಅದಕ್ಕಿರ್ಲಿ, ಈಗ ಭಾಳ ಮಾತನಾಡಲ್ಲರ್ದೇನೆ ಹಾ, ಭಸ್ಮದ ಬಗ್ಗೆ ಇನ್ನೊಂದು ಚರಿತ್ರೆಯನ್ನು ನಿಮ್ಮೆಲ್ಲರಿಗೂ ಹೇಳಿ. ಹೇಳೋದೈತಿ. ಹೌದು. ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ಗರುವಿನ ಮಕ್ಕಳು. ಯಾರ್ಯಾರಿಪ್ಪ ಅವರು? 4 ಧರ್ಮರಿಗೆ 21 ಮಂದಿ, 21 ಮಂದಿಗೆ 101 ಮಂದಿ. ಹೌದು ಹೌದು. ಅಮೋಘ ಸಿದ್ಧ 21 ಮಂದಿ 101 ಮಂದಿ ಧರ್ಮರನ್ನ ಕರೆದು ಆಶೀರ್ವಾದ ಮಾಡಿ ಹೇಳ್ತಾನೋ, ಏನತ್ರಿಪ್ಪ? ದೇಶಕ್ಕೆ ಗೌಡಿಕೆಯನ್ನು ಗಳಿಸಿ ವರ್ಷಿಗೊಮ್ಮೆ ಚಟ್ಟಿ ಅಮಾವಾಸ್ಯೆಗೆ ಬಂದ ನನ್ನನ್ನು ಭೇಟಿ ಕೊಟ್ಟು ಹಾ ಹಾ, ಸಾಲ ಪಂಕ್ತಿ ಕೂತು ಊಟ ಮಾಡಿ ಮತ್ತೆ ನಿಮ್ಮ ನಾಡಿಗೆ ಹೋಗ್ಬೇಕಂದ. ಹೌದಾ? ಆಗ ಮುತ್ಯ ಹೇಳಿದ ಪ್ರಕಾರ 21 ಮಂದಿ 101 ಮಂದಿ ಎಲ್ಲ ಧರ್ಮರು ಚಟ್ಟಿ ಅಮಾವಾಸ್ಯೆಗೆ ಬಂದು ಮುತ್ಯಾಗ ಭೇಟಿ ಕೊಟ್ಟು ಸಾಲ ಪಂಕ್ತಿ ಕೂತು ಊಟ ಮಾಡ್ತಿರುವಾಗ ಹಾ ಹಾ, ಬಟ್ಲು ಒಡಿಯನ್ನ ಅಮಂಗಳ ರೂಪ ನೋಡಿ, ಹೌದು, ಕಣ್ಣಾನ ಪೆಚ್ಚ, ಮುಗುನಾನ ಸುಂಬಳ, ಬಾಯಾಗ ಜೊಲ್ಲ, ಇಂಥ ಅಮಂಗಳ ರೂಪನ್ನು ನೋಡಿ ಹರಕರಿಬಿ ಹಂಬದ ನೆಲಮಳಸಿದ್ದ. ಏನ್ ಮಾಡ್ದ? ಅವನು ಪಂಕ್ತಿಯಂದ ಎಬಿಸಿಬಿಟ್ಟ. ಉಣಗ ಹಂಗಳಿ ಬಿಡಿಸಿ. ಎಬಿಸಿದಾಗ ಬಟ್ಟಲೊಡೆಯ ಅಳುತ್ತ ಮುತ್ಯನ ಕಡೆ ಹೋದ. ಹೌದಾ? ಮುತ್ಯ ಆತನ ಬಲತೊಡಿ ಮ್ಯಾಲ ಕುಂಡ್ರಿಸಿ ತಲೆ ಮ್ಯಾಗ ಹಸ್ತಿ ಅಳ್ದೆ ಹೇಳ್ತಾನ, ಹಾ, ನೀನೇನು ಚಿಂತಿಸಿ ಬೇಡ, ಜಗತ್ತಿನೊಳಗ ದೊಡ್ಡ ಪದವಿ ನಿನ್ನನ್ನು ಕೊಡ್ತೇನಂತ ಹೇಳಿ ಹೌದಾ ಅವನು ತಲೆ ಮ್ಯಾಗ ಹೇಳದ ಆಶೀರ್ವಾದ ಮಾಡ್ಯಾನ. ಮಾಡಿ ಹೇಳ್ಯಾನ, ಏನತ್ತ? ಹಿರಿ ಬಾದ್ಮಿಗೆ ನೀ ಕಲ್ಲೂರಕ್ಕೆ ಹೋಗಿ ನುಡಿ ಮಾಡು, ಹೌದು, ನೀ ನುಡದಂತೆ ನಡೆಸ್ತೇನು, ನೀನು ತುದಿ ನ್ಯಾಲಿಗೆ ಮ್ಯಾಗ ನಾವು ಆಶೀರ್ತೇನು ಅಂಥೇಳಿ ಅವನ ಆಶೀರ್ವಾದ ಮಾಡ್ಯಾನ. ಹೌದು ಹೌದು. ಮಾಡಿದಾಗ ಅವ ಹೇಳ್ದ, ಯಪ್ಪ ಮಗಲಾಯಿ ನಾಡಕ್ಕೆ ನಾನು ಹೋಗ್ಬೇಕಾದ್ರ ಹಾ, ನನ್ನ ಜೊತೆಗೂಡಿ ಬುತ್ತಾಳ ಸಿದ್ಧನ ಕಳಿಸ್ಬೇಕಂದ. ಹೌದು ಹೌದು. ಆಯ್ತಂಥೇಳಿ ಬುತ್ತಾಳ ಸಿದ್ಧ ಮತ್ತು ಬಟ್ಲೊಡೆಯ ಇಬ್ಬರು ಕೂಡಿ ಮಗಲಾಯಿ ನಾಡಕ್ಕೆ ನಡೆದ ಸಮಯದೊಳಗೆ ಸರಕೊಳೂರಿಗೆ ಭೂಮಿಗೆ ಹೋದರು. ಆ ಸರಕೊಳೂರಿಗೆ ಭೂಮಿಯಲ್ಲಿ ಬಸಲಿಂಗಪ್ಪ ಗೌಡ್ರು ಹೊಲದೊಳಗೆ ಒಡ್ಡ ಹಾಕ್ತಿದ್ರು. ಹೌದು, ಅಂದ್ರೆ ಅರ್ನಿ ಹಾಕ್ತಿದ್ರು ಅವರು. ಆ ವರ್ಷ ಹಾಕಿರ್ತಕ್ಕಂಥ ಒಡ್ಡ ವರ್ಷಿಗೊಮ್ಮೆ ಒಡೆದು ಹೋಗ್ತಿತ್ತು. ವರ್ಷ ಹಾಕ್ತಿದ್ರು, ವರ್ಷ ಒಡೆದು ಹೋಗುದೇ. ಅಲ್ಲಿಂದ ಹೈದು ಇವರು ಬಟ್ಲೊಡಿಯ ಮತ್ತು ಬುತ್ತಾಳ ಸಿದ್ಧ ನಡೆದಿದ್ರು. ಹೌದು. ನಡೆದ ಸಮಯದೊಳಗ ಆ ಗೌಡ್ರು ಇವ್ರನ್ನ ನೋಡಿ ಕರೀತಾರ. ಇವ್ರನ್ನ ಕರೆದು ಮಾನ ಸನ್ಮಾನ ಮಾಡಿ ಕಂಬಳಿ ಹಾಸಿ ಕುಂಡ್ರಿಸಿದ್ರು. ಹೌದು. ಕುಂಡ್ರಿಸಿ ಇವ್ರನ್ನ ಕೇಳಿದ್ರು, ನೀವು ಯಾರು, ಎಲ್ಲಿದಿಂದ ಬಂದಿರಿ, ಎಲ್ಲಿಗೆ ನಡೆದಿರಿ? ಹೌದು. ಆಗ ಬುತ್ತಾಳ ಸಿದ್ಧ ಮತ್ತು ಬಟ್ಲೊಡೆಯ ಹೇಳಿದ್ರು, ನಾವು ಮುಮ್ಮೆಟ್ಟು ಗುಡ್ಡದಿಂದ ಬಂದೆವು, ಮಗಲಾಯಿ ನಾಡಿಗೆ ನಡೆದೆವು ಅಂದಾಗ. ಹೌದು. ಆಗ ಗೌಡ್ ಅಂತಾನ, ನನಗ ದೇವ್ರ ಶ್ರೀ ಸಂಪತ್ತ, ರೊಕ್ಕ ರೂಪಾಯಿ, ಬೆಳ್ಳಿ ಬಂಗಾರ, ದೌಲತ ಎಲ್ಲ ಕೊಟ್ಟಾನ, ಒಂದು ಹೆಣ್ಣು ಮಗಳನ್ನ ಕೊಟ್ಟಿಲ್ಲ ಅಂದ. ಆಗ ಆ ಬಟ್ಲು ಒಡೆಯ ತನಗ ಖಾರಿಕ ಭಂಡಾರ ತೆಗದ ಎದುರಾಗಿಂದು ಭಂಡಾರ ಚೀಲಿನೊಳಗಿಂದ ಖಾರಿಕ ಭಂಡಾರ ಲಿಂಬೆ ಹಣ್ಣಗ ಅವನು ಉಡಿಯಾಗ ನೀಡಿ ಹೇಳ್ತಾನ, ವರ್ಷ ತುಂಬರದೊಳಗ ನೀನು ಹೊಟ್ಟಿಲಿ ಹೆಣ್ಣು ಮಗಳು ಹುಟ್ಟಿ ಬರ್ತಾಳ, ಶುಕ್ರಾರ ಹುಡ್ತಾಳ, ಕಸ್ತೂರಾದೇವಿ ಅಂತ ಹೇಳಿ ಹೆಸರಿಡು, ಇಟ್ಟು ಮುಂದಕ್ಕೆ ಉಂಡು ತಿಂದು ಪ್ರಾಯಕ್ಕೆ ಬಂದ ಮ್ಯಾಲತ್ತ ನನ್ನನ್ನೇ ಲಗ್ನ ಮಾಡಿ ಕೊಡು ಅಂದ. ಅಷ್ಟು ಹೇಳಿ ಪ್ರಸಾದ ಕೊಟ್ಟು ಹೋದ ಮ್ಯಾಲತ್ತ ಬಸಲಿಂಗಪ್ಪ ಗೌಡ್ರು ಮನೆಯಲ್ಲಿ ವರ್ಷ ತುಂಬರದೊಳಗ ಕಸ್ತೂರಾದೇವಿ ಜನಿಸಿ ಬಂದಳು. ಶುಕ್ರವಾರ ದಿನ ಜನಿಸಿ ಬಂದಳು ಅಂತ ಹೇಳಿ ಕಸ್ತೂರಾದೇವಿ ಪ್ರೀತಿಯ ಮಗಳು ಉಣಿಸಿ ತಿನಿಸಿ ಬೆಳೆಸಿದಳು. ಮಗಳು ಪ್ರಾಯಕ್ಕೆ ಬಂದಳು. ಬಂದ ಮ್ಯಾಗ ಗೌಡ್ರು 4 ಮಂದಿ ಅಣ್ಣ ತಮ್ಮರು ಎಲ್ಲಾರು ಕೂಡಿ ವಿಚಾರ ಮಾಡ್ತಾರ, ನಮ್ಮ 4 ಮಂದಿ ಅಣ್ಣ ತಮ್ಮರಲ್ಲಿ ಒಬ್ಬಕ್ಕಿನೇ ಮಗಳು ಬಾಳ ಪ್ರೀತಿಯಿಂದ ಸಲಿಗೆಯಿಂದ ಬೆಳೆಸಿದೆವು, ಆಕಿ ಪ್ರಾಯಕ್ಕೆ ಬಂದಾಳ, ಆಕಿನ ಎಲ್ಲಿರ ಒಳ್ಳೆ ವರ ನೋಡಿ ಯಾವೂರು ಗೌಡುಗರೆ ಯಾವೂರು ದೇಸಾಯಿಗರೆ ನೆಡ್ತಾನ ತೆಗೆದು ಲಗ್ನ ಮಾಡೋಣ ಅಂತ ವಿಚಾರ ಮಾಡಿದ್ರಂದ. ಅಂದ ರಾತ್ರಿ ವಿಚಾರ ಮಾಡಿದಾಗ ಕಲ್ಲೂರು ಬಟ್ಲು ಒಡೆಯನೆ ಕಸ್ತೂರಾದೇವಿ ಕನಸಿನೊಳಗೆ ಬಂದ. ಮೊದಲು ಗೌಡಗ ಮಾತು ಕೊಟ್ಟಿದ್ದಲ್ಲ, ನನ್ನನ್ನು ಲಗ್ನ ಮಾಡಿ ಕೊಡ್ಬೇಕಂತ ಗೌಡು ಮರ್ತಿದ್ದ. ಆಗ ಬಟ್ಲು ಒಡೆಯನೆ ಬಂದ ಕಸ್ತೂರಾದೇವಿ ಕನಸಿನೊಳಗ ಲಗ್ನ ಆದಂಗಾದ.
ಮುಂದ ಲಗ್ನ ಮುಗಿದ ಮ್ಯಾಲತ್ತ ಹಾ. ಏನಾಯ್ತು ಅಂದ್ರ 4-5 ತಿಂಗಳು ಹೋದ ಮ್ಯಾಲತ್ತ ಶರೀರ ಕಸ್ತೂರಾದೇವಿದು ಬದಲಾವಣೆ ಆಗ್ಲಕತ್ತು. ಹೌದು 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 ಬದಲಾವಣೆ ಆಗ್ಲಕತ್ತಾಗ 6-7 ತಿಂಗಳಾಯ್ತು. 6-7 ತಿಂಗಳಾದ ಮ್ಯಾಗ ಶರೀರ ಬಕ್ಕಳೆ ಬದಲಾವಣೆ ಆಯ್ತು. ಹಾ. ಆಗ ಗೌಡ್ರು 4 ಮಂದಿ ಅಣ್ಣ ತಮ್ಮರು ವಿಚಾರ ಮಾಡ್ತಾರ, ನಮ್ಮ ಮಗಳದು ಎಲ್ಲೇ ಕಾಲು ಜಾರದಂಗ ಕಾಣ್ತದ, ಹಾ. ನಮ್ಮ ಮಗಳು ನಮ್ಮ ಮನೆತನದ ಅಬರುನೇ ತೆಗೆದಿಟ್ಟಾಳ, ಹೌದು. ಏನಕ್ಕೆ ಹಿಂಗೆ ಇಡುದು ಬೇಡ, ಜೀವಂತನೇ ಒಯ್ದು ಹೊಲದಾಗ ಹುಗುಳಿ ಬಿಡೋನು. ಠಾರ್ ಹೊಡೆದು ಹೊಗಳೂನಂದ್ರವ್ರು. ಆಳ ಮಕ್ಕಳಿಗೆ ಹೇಳ್ತಾರ ಬಾಳೆ ಗಿಡದಾಗ ಕುಣಿತೋಡ್ರಿ ಅಂತ ಹೇಳಿ. ಆಹಾ. ರಾತ್ರಿ ಊಟ ಮಾಡು, ಬೆಳಗ್ಗೆ ಊಟ ಮಾಡಿ ಹೊಲಕ್ಕೆ ಹೋಗಾಗ ಮಗಳಿಗೆ ಹೇಳ್ತಾರ, ಮಗಳೇ ನೀ ಹುಟ್ಟಿ ಬೆಳೆದು 18 ವರ್ಷಕ್ಕೆ ಆದಿ ಪ್ರಾಯಕ್ಕೆ ಬಂದಿ, ನಮ್ಮ ಹೊಲ ನೆಲ ತ್ವಾಟ ಪಟ್ಟಿ ನೋಡೇ ಇಲ್ಲ, ನೋಡಿಲ್ಲ. ನೀ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬಾ ಅಂದ್ರು. ಹೌದು. 4 ಮಂದಿ ಅಣ್ತಂಬ್ರು ಹೋದ್ರು. ಆಳ ಮಕ್ಕಳಿಗೆ ಹಚ್ಚಿ ಬಾಳಿ ಪಡ್ದಾಗ ಕುಣಿ ತೋಡಿಸಿದ್ರು. ಆಹಾ. ಕಸ್ತೂರಾದೇವಿ ಬುಟ್ಟಿ ತುಂಬಿಕೊಂಡು ಎಲ್ಲ ಬುತ್ತಿ ತಗೊಂಡು ಬುಟ್ಟಿಯಾಗಿ ಇಟ್ಕೊಂಡು ಬುಟ್ಟಿ ತುಂಬಿಕೊಂಡು ಹೊಲಕ್ಕೆ ಹೋದಳು. ಹೌದು. 5 ಬುಟ್ಟಿ ಇಳಿವಿದಳು. ಈ ಕಡೆ ಬಾ ತಂಗಿ ನಿನಗೆ ನಮ್ಮ ಬಾಳಿ ಹಣ್ಣಿನ ತ್ವಾಟ ತ್ವಾಟ ತೋರಿಸ್ತೇವೆ ತೋರಿಸ್ತೇವು ಅಂತೇಳಿ ಒಯ್ದ್ರು. 4 ಮಂದಿ ಅಣ್ಣ ತಮ್ಮರು ಆಳ ಮಕ್ಕಳು ಕೂಡಿ ಕಸ್ತೂರದೇವಿನ ಕುಣ್ಯಾಗ ಎಳೆದ ಕೈಯಾಗ ಹತಾರ ಹಿಡಿದು ಠಾರ್ ಹೊಡಿಬೇಕಂತಿದ್ರು. ಆಹಾ. ಆ ಹತಾರ ಕೈಯಾಗಿಂದ ಎತ್ತಿದಾಗ ಆಕಿ ಪತಿನಾನತ್ತನ ನೆನಿತಾಳ, ಭಗವಂತ ಕನಸಿನೊಳಗ ಬಂದು ಇಷ್ಟೆಲ್ಲ ಮಾಡಿ ಹೋಗಿದಿ, ನನ್ನ ಪ್ರಾಣ ಹೋಗುವಾಗ ನೀ ಎಲ್ಲಿದ್ದಿ ಅಂತಾಳ. ಆ ಎಳೆಗ ಅವ್ರ ಕೈಯಾಗಿನ ಹತ್ತಾರ ಅಲ್ಲಿದ ಅಲ್ಲೇ ನಿತ್ತು. ಕೈ ಮ್ಯಾಗ ಎತ್ತಿದ್ರು ಮ್ಯಾಗೇ ನಿತ್ತು, ತೆಳಗೂ ಬರ್ಲಿಲ್ಲ ಮ್ಯಾಗೂ ಹೋಗ್ಲಿಲ್ಲ, ನಿತ್ತಾನೆ ನಿಂತುಬಿಟ್ಟು. ಆಗ ಈ ಗೌಡ್ರು ಎಲ್ಲಾರು ನೆನಪಿಸಿಕೊಂಡ್ರು, ವಿಚಾರ ಮಾಡ್ತಾರ, ಈಕಿ ಹೆಂತಕ್ಕಿ, ನಾವು ಠಾರ್ ಹೊಡಿಬೇಕಂದ್ರೆ ಕೈಯಾಗಿನ ಹತಾರು ತೆಳಗ ಬರಲ್ದು, ಕೈನು ತೆಳಗ ಬರಲ್ದು ಅಂತ ಹೇಳಿ ಆ ಮಗಳಿಗೆ ಕ್ಷಮೆ ಕೇಳ್ತಾರ. ತಂಗಿ, ನಾವು ಮೋಸ ಮಾಡ್ಬೇಕಂತಿದ್ದೀವಿ, ನಾವು ನಿನ್ನನ್ನು ಕ್ಷಮೆ ಕೇಳ್ತೇನಂತ ಮಗಳಿಗೆ ಕ್ಷಮೆ ಕೇಳಿದಾಗ ಮಗಳು ಹೇಳ್ತಾಳ, ನಂದೇನು ಕಾಲು ಜಾರಿ ಇಲ್ಲ, ನನ್ನ ಕನಸಿನೊಳಗೆ ಒಬ್ಬ ಸಿದ್ಧ ಪುರುಷ ಬಂದು ಲಗ್ನ ಆಗ್ಯದಂಗ ಆಗ್ಯಾನ, ಅದಕ್ಕೆ ನನ್ನ ಶರೀರ ಹಿಂಗ ಬದಲಾವಣೆ ಆಗ್ಯದ ಅಂತ ಹೇಳಿ. ಆಗ 4 ಮಂದಿ ವಿಚಾರ ಮಾಡಿದ್ರು, ಹೌದು ನನಗೆ ವರ್ಷ ತುಂಬುರದಾಗ ಮಗಳು ಹುಟ್ಲಿ, ನಾ ಲಗ್ನ ಮಾಡಿ ಕೊಡ್ತೇನಂತ ಕಲ್ಲೂರು ಸಿದ್ಧನ ಮಾತು ಕೊಟ್ಟಿದ್ದ, ಅವನೇ ದೇವ್ರ ಇಂಥ ಲೀಲಾ ಮಾಡ್ಯಾನ ಅಂತ ಹೇಳಿ ಕಲ್ಲೂರು ಸಿದ್ಧನ ಕರೆಸಿ ಕಸ್ತೂರಾದೇವಿಗೆ ಮತ್ತು ಕಲ್ಲೂರು ಸಿದ್ಧನಿಗೆ ಲಗ್ನ ಮಾಡಿ ಕಳಿಸಿದ್ರು. ಹೌದು. ಆ ಸಮಯದೊಳಗೆ ಏನಾಗಿತ್ತು ಅಂದ್ರ ಕಸ್ತೂರಾದೇವಿಗೆ 9 ತಿಂಗಳು 9 ದಿವಸ ತುಂಬಿದ ಕೂಡಲೇ ಆಕೆ ವಿಷ್ಣು ಪ್ರಸೂತಿ ಗಾಳಿಯನ್ನ ಬೀಸಿ ಪ್ರಸೂತಿ ಆದಳಲ್ಲ. ಕಸ್ತೂರಾದೇವಿ ಉದರದಿಂದ ಭಸ್ಮದ ಉಂಡಿನೇ ಜನಿಸಿ ಬಂತು. ಹೌದು 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 ಹೌದು. ಈಬತ್ತಿ ಉಂಡಿನೇ ಜನಿಸಿ ಬಂತು. ಹೌದು. ಆ ಈಬತ್ತಿ ಉಂಡಿ 13 ದಿವಸ ಇಟ್ರು. ಕಟ್ಟಿ ತೊಟ್ಟಿಲದಾಗ ಹಾಕುವಾಗ ಹೌದಾ ನೆರಮನೆ ಹೊರಮನೆ ಬಾಲ್ಯರ ಬಂದು ತೊಟ್ಟಿಲೆ ಶುರು ಮಾಡಿ ಆ ಈಬತ್ತಿ ಉಂಡಿ ತೊಟ್ಟಿಲದಾಗ ಹಾಕುವಾಗ ಈಬತ್ತಿ ಒಡೆದ ಎರಡಾಯ್ತು. ಅದ್ರೊಳಗೆ ಕೈಕಾಲು ಬಿಚ್ಚಿ ಆಡುವಂತ ಕೂಸಿನ ಕಂಡು. ಹೌದು ಹೌದು ಹೌದು. ಈಬತ್ತಿ ಭಸ್ಮದಲ್ಲಿ ಕೂಸು ಹುಟ್ಟಿತ್ತು. ಅದು ಈಬತ್ತಿಯಲ್ಲಿ ಕೂಸು ಹುಟ್ಟ್ಯದ ಅಂತ ಹೇಳಿ ಆ ಕೂಸಿನ ಹೆಸರು ಈಬತ್ತಿ ಒಡೆಯ ಅಂತ ಹೇಳಿ ಇಟ್ರು. ಹೌದು ಹೌದು. ಕಲ್ಲೂರು ಬಟ್ಲು ಒಡೆಯನ ಮಗ ಈಬತ್ತಿ ಒಡೆಯ. ಈಬತ್ತಿ ಉಂಡ್ಯಾಗ ಜನಿಸ್ಯಾನವ. ಹೌದು. ಭಸ್ಮದೊಳಗೆ ಜನಿಸಿ ಬಂದಾನ. ಹಂಗ ಭಂಡಾರದೊಳಗೆ ಯಾವರ ಒಬ್ಬ ಶರಣ ಜನಿಸಿ ಬಂದಿದ ಅಂದ್ರ ಮುಂದಿನ ಪಾಳ್ಯದಲ್ಲಿ ಹೇಳಿ ಮಂದಿ ಮಾಡು, ಜನರನ್ನ ಮನೋರಂಜನೆ ಮಾಡಬೇಕು. ಹೌದು. ನಾ ಹೇಳೇನು, ತಾಯಿ ತಂದಿ ಸಂಬಂಧ ಇಲ್ಲದೆ ಭಸ್ಮದಿಂದ ತಿಪ್ಪ್ಯಾಗ ಹುಟ್ಟಿ ಬಂದ ಯಾರು? ತಾಯಿ ತಂದಿ ಸಂಬಂಧ ಇಲ್ಲ, ತಿಪ್ಪ್ಯಾಗ ಹುಟ್ಟ್ಯಾನ. ಇವ ತಾಯಿ ತಂದಿ ಸಂಬಂಧ ಇಲ್ಲದನೆ ಇವ ಈಬತ್ತಿ ಉಂಡ್ಯಾಗ ಹುಟ್ಟ್ಯಾನ. ನೋಡ್ರಿ ಅಂತದ ತಾಕತ್ತ ಭಸ್ಮದಾಗ ಎಂತ ತಾಕತ್. ಇವ್ 2 ಮಾತುಗಳನ್ನ ಹೇಳಿನ ತಂಗಿ. ಮುಂದಿನ ಪಾಳ್ಯದೊಳಗೆ ಇವು 2 ನನ್ನ ಅಲ್ಲಗಳದ ಇವಕ್ ಮುರಿದ ಭಂಡಾರದೊಳಗೆ ಎಂತಾವ್ ಹುಟ್ಟ್ಯಾನ ಅಂತ ಹೇಳಿ ತೋರಿಸಿದಿ. ನಿನಗೆ ಶಬಾಷ್. ಹೌದು ನನ್ನ ಮಗಳು ಅಂತ ಆಶೀರ್ವಾದ ಮಾಡಿ ಕಳುತು. ಹೌದಿಲ್ಲ? ಅದಕ್ಕಿರ್ಲಿ. ಮತ್ತ ಅಕಸ್ಮಾತ್ ಜರ್ ನೀ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಇವು 2 ವಿಷಯ ಮುರಿದು ಜರ್ ಹೇಳಿಲ್ಲ ಅಂದ್ರ ನಿನಗೆ ಒಂದೇ ಶಿಕ್ಷೆ ಕೊಡ್ತ, ಜಲ್ದ್ ಮದ್ವಿ ಮಾಡಿ ಬಡದಾಕಿ ಬಿಡ. ಹಾಡ್ಲಿಲ್ಲ, ಬ್ಯಾಡ ಬೇಡ. ಸೊಮ್ಮ ಹಾಡೋದು ಯಾಕ? ಅಭ್ಯಾಸ ಮಾಡಿ ಹಾಡಿಲ್ಲ ಅಂದ್ರೆ ಹಾಡ್ಲಿಲ್ಲ. ಕಾಕಾಶ್ರೀ ಆಗಿರ್ತಕ್ಕಂಥವ್ರು ರಂಗಪ್ಪ ಭೀಮಶಾ ಗುರುದೇಳಿ ಇವರಾದ್ರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ 50 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಮಹಾದುಲಿಂಗನ ಸುಖ ಸಂಪತ್ತು ಭಾಗ್ಯನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೆ.
ಏನು ಶಾಣೆ ಇದ್ದೀರತ್ತ ನೀವು ಇಬ್ರು ತೋ ಹುಲಿ ಹಾಂ ಬೀಳಲಿಲ್ಲ ತೋರಿ ಹಿರಿಯರಾಗಿರ್ತಕ್ಕಂಥವ್ರು ಅವರು ಪರಮ ಪೂಜ್ಯರಾಗಿರ್ತಕ್ಕಂಥವ್ರು ರಂಗಸಿದ್ಧ ಮಹಾರಾಜರ ಸಂಜವಾಡ. ಹೌದು. ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ 201 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರಲ್ಲ, ವಾಸ ಮಾಡಿರ್ತಕ್ಕಂಥ ರಂಗಸಿದ್ಧ ಮುತ್ತೇನ ಅವರಿಗೆ ಸುಖ ಸಂಪತ್ತು ಭೋಗ ಭಾಗ್ಯಗಳನ್ನು ಕೊಡ್ಲಿ ಅಂತ ಆ ಭಗವಂತನಲ್ಲಿ ಹಣಿಮಣೆತ್ತ ಹಣವನ್ನ ಸ್ವೀಕಾರ ಹೌದು ಹೌದು. ಎರಡು ಹೇಳ್ರಲ್ಲ ಮತ್ತೆ ನೀವು ಹೇಳೇ ಇಲ್ಲಲ್ಲ. ಶ್ರೀ ಪರಮ ಪೂಜ್ಯ ಮಾಸಿದ್ದೇಶ್ವರ ಮಹಾರಾಜರು ಗುರುದೇಹಳ್ಳಿ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ ಒಂದು ಪೇಟ ಪುಷ್ಪದ ಮಾಲೆ ಶಾಲು ಸನ್ಮಾನ ಮಾಡಿ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಶಿವದಲ್ಲಿ ಸದ್ಗುರುನಾಥ ಮಹಾದುಲಿಂಗ ಮಲ್ಕಾರ ಸಿದ್ದನ ಅವರಿಗೆ ಸುಖ ಸಂಪತ್ತು ಭೋಗ ಭಾಗ್ಯಗಳನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಹಣೆಮಣೆತ್ತ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ರು. ಗ್ರಾಮದ ಗಾನಕೋಗಿಲಿಯಾಗಿರ್ತಕ್ಕಂಥ ಹಾಗೂ ಪುರಾಣ ಪಂಡಿತರಾಗಿರ್ತಕ್ಕಂಥ ಮಾತಿನ ಚೂಡಾಮಣಿ ಅನಿಸಿಕೊಂಡಿರ್ತಕ್ಕಂಥ ನಾಮದೇವ ಶಿರ್ನಾಳ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಶಿವದಲ್ಲಿ ಸದ್ಗುರುನಾಥ ಮುಗಿಸಿದ ಮಾಸಿದ ಮಲ್ಕಾರಿಸಿದ ಶಿರ್ನಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರುವಂಥ ಬೀರೇಶ್ವರನು ಅವರಿಗೆ ಸುಖ ಸಂಪತ್ತು ಭಾಗ್ಯನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಗ ಜರ ಗುಡ್ಡ ಜಾತಿ ಇರಲ್ಲ, ಅದೇ ಹೇಳಿರ್ತವ್ರಿ ತೆಗೆದು ಭಾಳ ಜರ ಒಂದು ಪಾಳೆಯದ ಹಾಡು ಅಂದ್ರೆ ಹಾಡ್ತ. ಒಂದು ಪಾಳೆ ಹಾಡು. ಆಯ್ತು ಆಯ್ತು. ಒಂದು ಪಾಳೆ ಹಾಡು ಆದ್ರೂ ಚಂತನಕ್ಕೆ ಹಾಡ್ಲಿಕ್ಕೆ ಸಡಿವಿರಲಿ. ಜರ ಹಗಲತ್ ಹಾಡ್ತೇವೆ ಒಂದು ದಿವಸ ಚಟ್ಟಿ ಜಾತ್ರೆ ದಿನ ಹಗಲತ್ ಒಂದು ಪಾಳೆ ಹಾಡು. ಆಯ್ತು ಆಯ್ತು. ಜಾತ್ರೆ ಗೊತ್ತಿಲ್ಲ ನಿನಗೆ ತಾರೀಕು ಬರ್ಲಿಕ್ಕೆ? ಚಟ್ಟಿ ಜಾತ್ರೆಗೆ ಚಟ್ಟಿ ಜಾತ್ರೆಗೆ ಚಟ್ಟಿ ಜಾತ್ರೆ. ಆಯ್ತು. ಭಕ್ತಿ ಮಾಡವರಂಗ ಬರೀ ಕಣ್ಣಿಗೆ ಕಾಣಿಸ್ತಾರ. ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ. ಮ್ಯಾಲೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ನಮ್ಮ ಮಗಳಿಗೆ ಅಭ್ಯಾಸದಾಗಿಂದ ಒಂದು ಪ್ರಶ್ನೆ ಕೇಳೋಣ. ಕೇಳ್ರಿಲ್ಲಪ್ಪ. ಈಗ ರಾತ್ರಿ 2 ಆಗಲಿಕ್ಕೆ ಒಂದದ ಟೈಮಿಂಗ್ ಮೊಬೈಲ್ದೊಳಗೆ AM ಅಂತ ಹೇಳಿ ತೋರಿಸ್ತದ. AM ಹೌದು. AM ಅಂತ ಹೇಳಿ ಚಾಲು ಆಯ್ತು. ಹೌದು. 12ರಿಂದ 12 ತನಕ. ಹೌದು. ಮುಂದೆ 12ರಿಂದ PM ಅಂತ ಹೇಳಿ ಚಾಲು ಆಯ್ತು. ಅಲ್ಲ ಇವನ ಹೌದಾ? ಇದು AM, ಅದು PM. ಇದ್ರ ಫುಲ್ ಫಾರ್ಮ್ ಏನು? ಶಬಾಷ್. AM ಅಂದ್ರೆ ಇದ್ರ ಫುಲ್ ಫಾರ್ಮ್ ಬೇಕಲ್ಲ? ಬೇಕಲ್ಲ. ಇವು ಶಾರ್ಟ್ ಅಕ್ಷರದೊಳಗದ. ಇನ್ನ PM AM ಇವಕ್ಕರು ಎರಡು ಕುರಿದು ಫುಲ್ ಫಾರ್ಮ್ ಏನಾಗ್ತದ ಅನ್ನೋದನ್ನ ಹೇಳ್ತಾಳ. ಹೌದು ಹೌದು ಹೌದು. ಏನು ಪ್ರಶ್ನೆ ಆತ ಇವು? ಹೌದು, ಯಾಕಂದ್ರೆ ಅಭ್ಯಾಸದೊಳಗಿನ ಪ್ರಶ್ನೆ. ಶಾಲ್ಯಾಗ ಪಾಸ್ ಆಗ್ಬೇಕು, ನೌಕರಿ ಹಿಡಿಬೇಕಾದ್ರೆ ಇವು ಉತ್ತರ ಕೊಡ್ಬೇಕಾತ. ಶಬಾಷ್. ನಂಬಲ್ಲಿ ಪಾಸ್ ಆಗ್ಬೇಕ, ಇದ್ರ ಉತ್ತರ ಕೊಡ್ಬೇಕಾಗ್ತದ. ಕೊಡ್ಲಿಕ್ಕಂದ್ರ ನಾ ಅಂಕಟ ಬಹದ್ದೂರಿದ್ದು ಹೇಳ್ತ. ಮತ್ ನಾ ಹೇಳ್ದಂದ್ರ ಮತ್ತ ನೀ BA B.Ed ಬೋರ್ಡೇ ಹಚ್ಚಿದಿ, ಮತ್ ನಿಂದ ಅವಮಾನ ಆಗ್ತದ. ಅದಕ್ಕೆ ಏನೇ ಇರ್ಲಿ ಅದು ಮಂದಿಗೆ ಎಲ್ಲಾರಿಗೆ ಕೇಳವಂಗ ಚಂದ ಹೆಂಗ ಇದ್ದಕ್ಕಿದ್ದಂಗ ಅಲ್ಲಿ ಏನದರ ತಪ್ಪು ಹೇಳಕ್ ಬರ್ತಾರೆ, ಹೇಳ್ತಾರ. ಅದಿಲ್ಲ ಅದನ್ನಿಟ್ಟು ಹೇಳ್ತಾಳ. ಅಕ್ಕಿ ಹೇಳಿಲ್ಲ ನನ್ನ ಮಗಳು ಅಂದ್ರ ಅಕ್ಕಿ ಹೇಳಿಲ್ಲ. ಆಶಾ ಭೋಸ್ಲೆ ಅಕ್ಕಿ ಬಂದಾಳ ನೋಡು, ಮೊಮ್ಮಗಳಕ್ಕೆ ಸಣ್ಣ ಮಗಳು. ಅಕ್ಕಿ ಹೇಳಿ
ಹೌದಿಲ್ಲ? ಇಬ್ರು ಕೂಡ ಹಾ, ಹೇಳ್ತಾರೆ. ಇಬ್ರು ಕೂಡ ಹೇಳಿ, ಯಾಕಂದ್ರೆ ಇಬ್ರು ಸಾಲಿ ಅಟ್ಟೆ ಕಲ್ತಾಳ. ಹೌದು ಹೌದು ಹೌದಿಲ್ಲ? ಹೌದು. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ. ಹೌದು ಹೌದು. ಶಿವನೇ ಇದಕ್ಕ ಸಾಕ್ಷಿ. ಹೌದು. ಮ್ಯಾಲೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ಮ್ಯಾಲೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ. ಶಿವನ ಇದಕ್ಕ ಸಾಕ್ಷಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ. ಶಿವನ ಇದಕ್ಕ ಸಾಕ್ಷಿ. ಮ್ಯಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ಮ್ಯಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ದೇವ ದೇವರಲ್ಲಿ ಭೇದ ಮಾಡಿದ ಭಕ್ತರ ಹಿರಣಾಕ್ಷಿ. ತುಂಬಿದ ಮನೆಯಂದು ಕಂಬದ ಒಳಗಿಂದು ಬಂದನಪ್ಪ ನರಸೇ. ತುಂಬಿದ ಮನೆಯಂದು ಕಂಬದ ಒಳಗಿಂದು ಬಂದನಪ್ಪ ನರಸೇ. ನರಸಿಂಹನವತಾರ ನೋಡಿ ಹಿರಣ್ಯಕಶ್ಯಪಂದು ತಪ್ಪಿ ಹೋಯಿತು ಅವನ ದಶೆ. ನರಸಿಂಹನವತಾರ ನೋಡಿ ಹಿರಣ್ಯಕಶ್ಯಪಂದು ತಪ್ಪಿ ಹೋಯಿತು ಅವನ ದಶೆ. ಒಳಗೊಂದು ಹೊರಗೊಂದು ಕಾಲಿಟ್ಟ ಸೇಳು ಬಗದು ಸತ್ತೋಯ್ತು ಬಿಕ್ಕನಾಶೆ. ಒಳಗೊಂದು ಹೊರಗೊಂದು ಕಾಲಿಟ್ಟ ಸೇಳು ಬಗದು ಸತ್ತೋಯ್ತು ಬಿಕ್ಕನಾಶೆ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ. ಶಿವನೇ ಇದಕ್ಕ ಸಾಕ್ಷಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ. ಶಿವನೇ ಇದಕ್ಕ ಸಾಕ್ಷಿ. ಮ್ಯಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡ್ಯಾರೋ ಪಾಲ್ಸೆ. ಮ್ಯಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡ್ಯಾರೋ ಪಾಲ್ಸೆ. ಇಂದ್ರ ಚಂದ್ರ ಕೂಡಿ ಚಲಟ ಆಡ್ತಿರ ಐಲಾಗ ಮಾಡಿದ್ರು ಭಾಷಿ. ಆಗಿಂದಾಗ ಬಂದು ಇಂದ್ರ ಚಂದ್ರಗ ಶಾಪ ಕೊಟ್ಟನ ಗೌತಮ ಋಷಿ. ಆಗಿಂದಾಗ ಬಂದು ಇಂದ್ರ ಚಂದ್ರಗ ಶಾಪ ಕೊಟ್ಟನ ಗೌತಮ ಋಷಿ. ಇಂದ್ರಾಗ ಭಯಂದ್ರಾನಿ ಚಂದ್ರಾಗ ಕಲಂಕ ಹತ್ಲಿ ಋಷಿ ಆಡಿದ ಹೋಗ್ಲಿಲ್ಲ ಹುಷಿ. ಇಂದ್ರಾಗ ಭಯಂದ್ರಾನಿ ಚಂದ್ರಾಗ ಕಲಂಕ ಹತ್ಲಿ ಋಷಿ ಆಡಿದ ಹೋಗ್ಲಿಲ್ಲ ಹುಷಿ. ಕಾಸ
ಮಡದಿನ ಶಾಪ್ ಕೊಟ್ಟ ಗೌತಮ ಋಷಿ ನೋಡ್ಯಾರು ರಂಭ ಊರ್ವಶಿ ಕಾಸ ಮಡದಿನ ಶಾಪ್ ಕೊಟ್ಟ ಗೌತಮ ಋಷಿ ನೋಡ್ಯಾರು ರಂಭ ಊರ್ವಶಿ ಭಕ್ತಿ ಮಾಡವರ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಭಕ್ತಿ ಮಾಡವರ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಒಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ ರಾವಣ ಕುಂಭಕರ್ಣ ವಿಭೀಷಣ ಮೂರು ಮಂದಿಯ ಜನ್ಮ ಕೊಟ್ಟಳು ಕೈ ಕಸಿ ರಾಮದೇವರಿದ್ದ ಸೀತಾನ ವೈದಾನೋ ರಾವಣ ಅಂತ ರಾಕ್ಷಿ ಹೌದು ರಾಮದೇವರಿದ್ದ ಸೀತಾನ ವೈದಾನೋ ರಾವಣ ಅಂತ ರಾಕ್ಷಿ ಹನುಮಂತ ಹೈರಾಣಾಗಿ ತಿರುಗಾಡಿ ಬಂದಾನ ಸೀತಾನ ಸೋದಿಸಿ ಹನುಮಂತ ಹೈರಾಣಾಗಿ ತಿರುಗಾಡಿ ಬಂದಾನ ಸೀತಾನ ಸೋದಿಸಿ ಲಂಕಾಕ್ಕ ಬೆಂಕಿ ಹಚ್ಚಿ ಹನುಮಂತ ರಾವಣಗ ಮೋತಿಗೆ ಹಚ್ಚಿ ಬಂದು ಮಸಿ ಲಂಕಾಕ್ಕ ಬೆಂಕಿ ಹಚ್ಚಿ ಹನುಮಂತ ರಾವಣಗ ಮೋತಿಗೆ ಹಚ್ಚಿ ಬಂದು ಮಸಿ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಒಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ ಐರವಣ ಹೆಂಡತಿ ಚಂದ್ರಸೇನವತಿ ಏನ್ ಮಾಡ್ಯಾಳ ರಾಮಗ ಮೋಹಿಸಿ ರಾಮದೇವರಿಗೆ ನನ್ನ ಮನ್ಸ ಕತ್ತರ್ಬೇಕಂತ ಹನುಮಂತ ಹೇಳಾಳು ಕಲಶೆ ರಾಮದೇವರಿಗೆ ನನ್ನ ಮನ್ಸ ಕತ್ತರ್ಬೇಕಂತ ಹನುಮಂತ ಹೇಳಾಳು ಕಲಶೆ ಹೌದು ರಾಮ ಬರ್ತಾನಂತ ಮನ್ಸಕ್ಕ ಶೃಂಗರಿಸಿ ಏನ್ ಮಾಡ್ಯಾಳು ಹೂವಿನ ಹಾಸಿಗೆ ಹಾಸಿ ರಾಮ ಬರ್ತಾನಂತ ಮನ್ಸಕ್ಕ ಶೃಂಗರಿಸಿ ಹೂವಿನ ಹಾಸಿಗೆ ಹಾಸಿ ಚಂದ್ರಸೇನಗ ಗರತ್ಯಾಂಗ ಅನಬೇಕು ಕಾಸಗಂಡನ ಹೊಡಸಿ ಚಂದ್ರಸೇನಗ ಗರತ್ಯಾಂಗ ಅನಬೇಕು ಕಾಸಗಂಡನ ಹೊಡಸಿ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ ಕೌಶಂತ ಕೊಟ್ಟಿ ದೇವಕಿ ವಾಸುದೇವನ ಏನ್ ಮಾಡ್ಯಾನ ಬಂದಿ ಕನಗ ಹಾಕಿಸಿ ಬಂದಿ ಕನಗ ಹಾಕಿ ಮಂದಿನ ಕಾವಲ ಕೆಟ್ಟು ಮನದಾಗ ಇರತೇದು ಖುಷಿ ಬಂದಿ ಕನಗ ಹಾಕಿ ಮಂದಿರ ಕಾವಲ ಕೆಟ್ಟು ಮನದಾಗ ಇರತೇದು ಖುಷಿ ಕೃಷ್ಣ ಹುಟ್ಟಿ ಬಂದು ತಾಯಿ ತಂದಿನ ಏನ್ ಮಾಡ್ಯಾನ ಬಂದಿ ಕನೆಂದು ಬಿಡಸೆ ಕೃಷ್ಣ ಹುಟ್ಟಿ ಬಂದು ತಾಯಿ ತಂದಿನ ಬಂದಿ ಕನೆಂದು ಬಿಡಸೆ ಕೌಸಾಗ ಕನಸು ಬಿತ್ತು ಮೆರವಣಿಗೆ ತೆಗೆದಂಗಾಯ್ತು ಕತ್ತಿ ಮೇಲೆ ಕುಂಡ್ರಸಿ ಕೌಸ
ನನಗ ಕನಸು ಬಿತ್ತು ಮೆರವಣಿಗೆ ತೆಗೆದಂಗಾಯ್ತು ಕತ್ತಿ ಮೇಲೆ ಕುಂಡ್ರುಸೆ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ತಾಯಿ ತಂದೆ ನಿಮಗೆ ಜನ್ಮ ಕೊಟ್ಟರ ಉಣಸಿ ತಿನ್ನಿಸಿ ಬೆಳೆಸಿ ತಾಯಿ ತಂದೆ ಸೇವೆ ಮಾಯ ಪ್ರೀತಿಯಿಂದ ಮಾಡ್ರಪ್ಪ ಪುರು ಮಾನಸೆ ಹೌದಾ ತಾಯಿ ತಂದೆ ಸೇವೆ ಮಾಯ ಪ್ರೀತಿಯಿಂದ ಮಾಡ್ರಪ್ಪ ಪುರು ಮಾನಸೆ ಸಾಕಷ್ಟು ಪಾಪ ಮಾಡಿ ಯಾತ್ರೆ ಮಾಡಿ ಬರ್ತೀರಿ ಯಾವೂರ ರಾಮೇಶ್ವರ ಕಾಶೆ ಹೌದಾ ಸಾಕಷ್ಟು ಪಾಪ ಮಾಡಿ ಯಾತ್ರೆ ಮಾಡಿ ಬರ್ತೀರಿ ರಾಮೇಶ್ವರ ಕಾಶೆ ಸಾವು ತನಕ ನಿಮ್ಗ ಸುಖ ಹೆಂಗ ದೊರೆದಿತ್ತು ಕೊನೆಗೆ ನರ ಭಾಷೆ ಸಾವು ತನಕ ನಿಮ್ಗ ಸುಖ ಹೆಂಗ ದೊರೆದಿತ್ತು ಕೊನೆಗೆ ನರ ಭಾಷೆ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ದೈವ ಇದ್ದಲ್ಲಿ ದೇವರ ಇರ್ತಾನ ದೈವಕ್ಕ ಶಿರ ಭಾಗಿಸಿ ಪರೋಪಕಾರ ಪುಣ್ಯ ಮಾಡುತ್ತ ನಡ್ರಿ ನಿಮ್ಗ ಹೇಳುವೆ ಕೈ ಜೋಡಸಿ ಹೌದಾ ಪರೋಪಕಾರ ಪುಣ್ಯ ಮಾಡುತ್ತ ನಡ್ರಿ ನಿಮ್ಗ ಹೇಳುವೆ ಕೈ ಜೋಡಸಿ ಯೋಗಿ ಅಮೋಘ ಸಿದ್ಧ ಗುಡ್ಡದ ಮೇಲೆ ನೆನದಾನ ಏನ್ ಮಾಡ್ಯಾನ ಅಮಸಿ ಭಕ್ತನ ಕರಸೆ ಸಾಧು ಅಮೋಘ ಸಿದ್ಧ ಗುಡ್ಡದ ಮೇಲೆ ನೆನದಾನ ಅಮಸಿ ಭಕ್ತನ ಕರಸೆ ಗುರುವ ಮದಗೊಂಡನ ಕವನ ಕೇಳಿದ್ರೆ ಕರ್ಮ ಹೋಗುದು ಕತ್ತರಸೆ ಜೈ ಗುರು ಮನಮಿ ಮದಗೊಂಡನ ಕವನ ಕೇಳಿದ್ರ ಕರ್ಮ ಹೋಗುದು ಕತ್ತರಸೆ ಭಕ್ತಿ ಮಾಡವರಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಭಕ್ತಿ ಮಾಡವರಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ಬಡತಾನ ದೌಳ್ತಾನ ಬಡತಾನ ಹ್ಯಾಂಗ ಅಡ್ಡು ಕೇಳ್ರಿ ಸ್ಥಿರವಾದಲ್ಲು ತಮ್ಮ ನಾನೇ ಶ್ರೀಮಂತಿದ್ದ ಬಾಳ ಗಳಸಿನಂತ ತಿರ್ಗಬ್ಯಾಡ ಹುಮ್ಮ ನಾನೇ ಶ್ರೀಮಂತಿದ್ದ ಬಾಳ ಗಳಸಿನಂತ ತಿರ್ಗಬ್ಯಾಡ ಹುಮ್ಮ ಬಡತಾನ ದೌಳ್ತಾನ ಬಡತಾನ ತಿರುವದಲ್ಲು ತಮ್ಮ ನಾನೇ ಶ್ರೀಮತಿದ ಬಾಳ ಗಳಸಿನಂತ ತಿರ್ಗಬ್ಯಾಡ ಹುಮ್ಮ ನಾನೇ ಶ್ರೀಮತಿದ ಬಾಳ ಗಳಸಿನಂತ ತಿರ್ಗಬ್ಯಾಡ ಹುಮ್ಮ ಜರ ಚಾ ತೋರಿ ಕಾಶಿ ಅದಕ್ಕೆ ಕಾವು ಮಾಡಿ ತೋರಿ ಆಗಾಳೆ ಕಾವೇ ಮಾಡಿ